ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಲೆಬನಾನ್ ಮೇಲೆ ಮಾಡ್ತಾ ಇರೋ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ ದಾಳಿ ಮಾಡಿದ ಬಳಿಕ ಇಸ್ರೇಲಿ ಪಡೆಗಳು ತಮ್ಮ ಲೆಬನಾನ್ ಆಕ್ರಮಣವನ್ನ ತೀವ್ರಗೊಳಿಸಿವೆ. ಈ ಮಧ್ಯೆ ಲೆಬನಾನಿನ ಹೆಜ್ಬುಲ್ಲಾಗಳು ಕೂಡ ಹಮಾಸ್ ರೀತಿಯಲ್ಲೇ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಮತ್ತು ಇಸ್ರೇಲಿನ ಉತ್ತರದಲ್ಲಿನ ಗಲೀಲಿಗೆ ನುಗ್ಗೋದಿಕ್ಕೆ, ಅದನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಅನ್ನೋ ಮಾಹಿತಿಯನ್ನ ಇಸ್ರೇಲ್ನ ರಕ್ಷಣಾ ಸಚಿವ ಯೋವಾವ್ ಗ್ಯಾಲೆಂಟ್ ತಿಳಿಸಿದ್ದಾರೆ. ಮತ್ತು ಲೆಬನಾನ್ ಮೇಲೆ ಸೇನೆಯನ್ನ ನುಗ್ಗಿಸೋದಕ್ಕೆ ಮೊದಲು ದಕ್ಷಿಣ ಭಾಗದಲ್ಲಿನ ಸುಮಾರು 1,000ಕ್ಕೂ ಹೆಚ್ಚು ಹೆಜ್ಬುಲ್ಲಾ ನೆಲೆಗಳನ್ನ ಇಸ್ರೇಲಿ ಕಮಾಂಡೋಗಳು ಧ್ವಂಸ ಮಾಡಿದ್ದು, ಅಲ್ಲಿ ಇಸ್ರೇಲ್ ವಿರುದ್ಧ ಬಳಸೋದಕ್ಕೆ ಜೋಡಿಸಿಡಲಾಗಿದ್ದ ಭಾರಿ ಪ್ರಮಾಣದ ಆಯುಧ ಭಂಡಾರವನ್ನ, ಬಂಕರ್ಗಳು ಹಾಗೂ ಟನಲ್ ನೆಟ್ವರ್ಕ್ ಅನ್ನು ಕೂಡ ನಾಶ ಮಾಡಲಾಗಿದೆ ಅಂತ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಹೇಳಿದೆ. ಹಾಗೆ ಬುಧವಾರ ಬೆಳಗ್ಗೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತಿರುವಾಗಲೇ ಲೆಬನಾನ್ ಕಡೆಯಿಂದ ಹೆಜ್ಬುಲ್ಲಾಗಳು ಇಸ್ರೇಲ್ನ ಉತ್ತರ ಭಾಗದ ಮೇಲೆ ಮಿಸೈಲ್ ದಾಳಿ ಮಾಡಿದ್ದಾರೆ. ಹಾಗೆ ಮಂಗಳವಾರ ರಾತ್ರಿ ಇರಾನ್ ಮಾಡಿದ ಮಿಸೈಲ್ ದಾಳಿಯಲ್ಲಿ ಹಾಟ್ಶರೂನ್ ನಗರದ ಸುಮಾರು 100ಕ್ಕೂ ಹೆಚ್ಚು ಮನೆಗಳು ನಾಶವಾಗಿರುವುದಾಗಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇರಾನ್ ಹಾಗೂ ಹೆಜ್ಬುಲ್ಲಾಗಳ ದಾಳಿಗೆ ಇಸ್ರೇಲ್ ಹೇಗೆ ಪ್ರತಿಕ್ರಿಯಿಸ್ತಾ ಇದೆ, ಅದರ ಮಧ್ಯೆ ಹೌತಿಗಳ ಆರ್ಭಟ ಹೇಗಿದೆ, ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡೋ ನಿರೀಕ್ಷೆ ಇತ್ತು. ಅದರಂತೆ ಇರಾನ್ ತನ್ನ ಮಿಸೈಲ್ಗಳನ್ನ ಇಸ್ರೇಲ್ ಮೇಲೆ ಕೆಡವಿದೆ. ಕಳೆದ ಬಾರಿಗಿಂತ ಸ್ವಲ್ಪ ಹೆಚ್ಚು ಪ್ರಬಲವಾಗಿ ಈ ಬಾರಿ ಇರಾನ್ ದಾಳಿ ಮಾಡಿದೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಇರಾನ್ ಇಸ್ರೇಲಿನ ಸೇನಾ ನೆಲೆಗಳನ್ನ ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತು. ಆದರೆ ಈ ಬಾರಿ ಟೆಲ್ ಅವೀವ್ ಸೇರಿದ ಹಾಗೆ ಸೆಂಟ್ರಲ್ ಇಸ್ರೇಲಿನ ಜನವಸತಿಗಳ ಮೇಲೆ ಕೂಡ ಇರಾನ್ ಮಿಸೈಲ್ಗಳನ್ನ ಹಾರಿಸಿದೆ. ಈ ಮಿಸೈಲ್ ಅವಶೇಷಗಳು ಬಿದ್ದ ಕಾರಣದಿಂದ ಒಬ್ಬ ಪ್ಯಾಲೆಸ್ತೀನಿ ಸಾವಿಗೀಡಾಗಿರುವುದು ಬಿಟ್ರೆ ಅಂಥ ದೊಡ್ಡ ಮಟ್ಟದ ಸಾವು ನೋವುಗಳು ಈ ದಾಳಿಯಿಂದ ಉಂಟಾಗಿಲ್ಲ. ಇರಾನಿನ ಮಿಸೈಲ್ಗಳು ಬರ್ತಾ ಇರೋದು ಗೊತ್ತಾದ ಕೂಡಲೇ ಇಸ್ರೇಲಿನಾದ್ಯಂತ ಸೈರನ್ಗಳು ಮೊಳಗೋದಕ್ಕೆ ಶುರು ಮಾಡಿದ್ವು. ಹಾಗೆ ಜನರಿಗೆ ಸಾಧ್ಯವಾದಷ್ಟು ಬಂಕರ್ಗಳಲ್ಲಿರೋದಕ್ಕೆ ಇಸ್ರೇಲ್ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ದೊಡ್ಡ ಪ್ರಮಾಣದ ಹಾನಿಯಲ್ಲಿ ಸಂಭವಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಹಾಶರೂನ್ ನಗರದಲ್ಲಿನ ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಜಖಂಗೊಂಡಿವೆ. ಟೆಲ್ ಅವೀವ್ ಅಲ್ಲಿ ರೆಸ್ಟೋರಾನ್ ಹಾಗೂ ಶಾಲಾ ಕಟ್ಟಡಗಳು ಧ್ವಂಸಗೊಂಡಿವೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಬುಧವಾರ ಬೆಳಗ್ಗೆ ಲೆಬನಾನ್ ಕಡೆಯಿಂದ ಬಂದ ರಾಕೆಟ್ಗಳು ಲೆಬನಾನ್ ಮತ್ತು ಸಿರಿಯಾ ಗಡಿಯಲ್ಲಿನ ಗೋಲನ್ ಹೈಟ್ಸ್ ಭಾಗದಲ್ಲಿನ ಮೆಥುಲಾ ನಗರದ ಮೇಲೆ ಬಿದ್ದಿವೆ. ಅದರಿಂದಾಗಿ 4 ಮನೆಗಳು ಹಾಳಾಗಿವೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಲ್ಲಿ ಕೂಡ ಯಾವುದೇ ಸಾವು ನೋವು ವರದಿಯಾಗಿಲ್ಲ. ಇನ್ನು ಇಲ್ಲಿ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇರುವಾಗ ಯಮನ್ನ ಹೌತಿಗಳು ಖುಷಿ ಪಡದೇ ಇರ್ತಾರ. ಅದೇ ಖುಷಿಲಿ ಅವರು ಕೂಡ ಒಂದಷ್ಟು ರಾಕೆಟ್ಗಳನ್ನ ಇಸ್ರೇಲ್ ಕಡೆಗೆ ಫೈರ್ ಮಾಡಿದ್ದಾರೆ. ಅವರ ಕುದ್ಸ್ 5 ಅನ್ನೋ ಕ್ರೂಸ್ ಮಿಸೈಲ್ ಇಸ್ರೇಲಿನ ಸೇನಾ ಪೋಸ್ಟ್ ಅನ್ನ ಗುರಿಯಾಗಿಸಿಕೊಂಡು ಹಾರಿಸಲಾಗಿತ್ತು ಅಂತ ಹೇಳಲಾಗಿದ್ದು, ಅದನ್ನ ಇಸ್ರೇಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಇಂಟರ್ಸೆಪ್ಟ್ ಮಾಡಿದೆ. ಇನ್ನು ಒಂದ್ ಕಡೆ ಹೀಗೆ ಒಂದೇ ಸಮಕ್ಕೆ ಮಿಸೈಲ್ ದಾಳಿ ನಡೀತಿರುವಾಗ ಇಸ್ರೇಲ್ ಕೂಡ ಬರೀ ಡಿಫೆನ್ಸಿವ್ ಆಗಿ ಕೂತಿಲ್ಲ. ಅವರು ಇರಾನ್ ದಾಳಿಯನ್ನ ಎದುರಿಸ್ತಾ ಇದ್ದಾರೆ. ಜೊತೆಗೆ ಇರಾನಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋ ಬಗ್ಗೆ ಕೂಡ ಅಮೆರಿಕ ಹಾಗೂ ಮಿತ್ರ ಪಡೆಗಳ ಜೊತೆ ಚರ್ಚೆಗಳು ಶುರುವಾಗಿವೆ. ಐಡಿಎಫ್ನ ಮುಖ್ಯಸ್ಥರು ಸೆಂಟ್ಕಾಮ್ ಮುಖ್ಯಸ್ಥ ಜನರಲ್ ಮೈಕೆಲ್ ಕುರಿಲಾ ಜೊತೆ ಚರ್ಚೆಗಳನ್ನು ನಡೆಸಿದ್ದಾರೆ. ಗೆಳೆಯರೆ, ಸೆಂಟ್ಕಾಮ್ ಅಥವಾ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಅನ್ನೋದು ಸೆಂಟ್ರಲ್ ಏಷ್ಯಾ ಭಾಗವನ್ನು ಗಮನಿಸೋದಕ್ಕೆ ಅಮೆರಿಕಾದಿಂದ ನಿಯೋಜಿಸಲ್ಪಟ್ಟ ಸೇನಾಪಡೆ. ನಮ್ಮಲ್ಲಿ ಹೇಗೆ ಪೂರ್ವ ಕಮಾಂಡ್, ಉತ್ತರ ಕಮಾಂಡ್, ಹೀಗೆ ದೇಶದ ನಾನಾ ಭಾಗಗಳಿಗೆ ಒಂದೊಂದು ಸೇನಾ ಕಮಾಂಡ್ಗಳಿವೆಯೋ ಹಾಗೆ ಅಮೆರಿಕ ಜಗತ್ತಿನ ನಾನಾ ಭಾಗಗಳಿಗೆ ತನ್ನ ಸೇನಾ ಕಮಾಂಡ್ ಅನ್ನು ನಿಯೋಜನೆ ಮಾಡಿದೆ. ಅದರಲ್ಲಿ ಮಧ್ಯ ಏಷ್ಯಾದ ಉಸ್ತುವಾರಿಯನ್ನ ಈ ಸೆಂಟ್ಕಾಮ್ ಅಂದ್ರೆ ಸೆಂಟ್ರಲ್ ಕಮಾಂಡ್ ನೋಡಿಕೊಳ್ಳುತ್ತೆ. 1983ರಲ್ಲಿ ಸ್ಥಾಪನೆಯಾದ ಈ ಸೆಂಟ್ಕಾಮ್ ಪರ್ಷಿಯನ್ ಗಲ್ಫ್ ಯುದ್ಧ, ಇರಾಕ್ ಯುದ್ಧ ಹಾಗೆ ಆಫ್ಘನಿಸ್ತಾನದ ಅಮೆರಿಕ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿತ್ತು. ಈಗಲೂ ಕೂಡ ಮೆಡಿಟರೇನಿಯನ್ ಸಮುದ್ರದಲ್ಲಿ, ಕೆಂಪು ಸಮುದ್ರದಲ್ಲಿ ಅಮೆರಿಕದ ನೌಕಾಪಡೆಗಳು ನಿಂತಿವೆ ಮತ್ತು ಹಿಂದೂ ಮಹಾಸಾಗರದ ದ್ವೀಪಗಳಲ್ಲಿ ಅರಬ್ ದೇಶದಲ್ಲಿರುವ ಸೇನಾ ಹಾಗೂ ನೌಕಾ ನೆಲೆಗಳು ಕೂಡ ಈ ಸೆಂಟ್ಕಾಮ್ನ ಅಡಿಯಲ್ಲಿ ಕೆಲಸ ಮಾಡುತ್ತವೆ. ಇಂಥ ಸೆಂಟ್ರಲ್ ಕಮಾಂಡ್ನ ಮುಖ್ಯಸ್ಥ ಜನರಲ್ ಮೈಕೆಲ್ ಜೊತೆ ಇಸ್ರೇಲಿನ ಸೇನಾ ಮುಖ್ಯಸ್ಥ ಹೆರ್ಜಿ ಹೆಲೆವಿ ಮಾತುಕತೆಗಳನ್ನು ನಡೆಸಿದ್ದಾರೆ. ಇಸ್ರೇಲ್ ಇರಾನ್ ಅನ್ನ ಎದುರಿಸೋದಕ್ಕೆ ತನ್ನ ಸಿದ್ಧತೆಗಳನ್ನ ಹಾಗೂ ಹೆಜ್ಬುಲ್ಲಾ ವಿರುದ್ಧ ನಡೆಸ್ತಾ ಇರೋ ಕಾರ್ಯಾಚರಣೆಯ ವಿವರಗಳನ್ನ ಜನರಲ್ ಮೈಕೆಲ್ ಜೊತೆ ಹಂಚಿಕೊಂಡಿದೆ. ಇಲ್ಲಿ ಇಸ್ರೇಲ್ಗೆ ಬೇಕಾದ ಎಲ್ಲ ಸಹಾಯ ಸಹಕಾರಗಳನ್ನ ನಾವು ಕೊಡ್ತೀವಿ ಅಂತ ಅಮೆರಿಕದ ಅಧ್ಯಕ್ಷ ಜೋ ಬಿಡೆನ್ ಹೇಳಿದ ಬೆನ್ನಲ್ಲೇ ಈ ಎರಡೂ ಪಡೆಗಳ ಮುಖ್ಯಸ್ಥರ ನಡುವೆ ನಡೆದ ಮಾತುಕತೆಗಳು ಆ ಭಾಗದಲ್ಲಿ ಇರಾನ್ ಅನ್ನ ಮಟ್ಟ ಹಾಕೋದಿಕ್ಕೆ ನಡೀತಿರುವ ಸಿದ್ಧತೆಗಳ ಸೂಚನೆಯನ್ನ ಕೊಡ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಲೆಬನಾನ್ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರಿಸ್ತಾ ಇದೆ. ಲೆಬನಾನ್ನ ದಕ್ಷಿಣ ನಗರಗಳು ಅಥವಾ ರಾಜಧಾನಿ ಬೈರೂತ್ ಇದ್ಯಾವುದೂ ಕೂಡ ನಮ್ಮ ಟಾರ್ಗೆಟ್ ಅಲ್ಲ. ನಾವು ಅಲ್ಲಿನ ಯಾವ ನಗರವನ್ನು ಆಕ್ರಮಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿಲ್ಲ ಅಂತ ಹೇಳಿರುವ ಇಸ್ರೇಲ್ ಕೇವಲ ಹೆಜ್ಬುಲ್ಲಾಗಳ ನೆಲೆಗಳಿರುವ ಗ್ರಾಮೀಣ ಭಾಗದ ಪ್ರದೇಶಗಳನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿ ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ಹೆಜ್ಬುಲ್ಲಾಗಳಿಗೆ ಸೇರಿದ 1,000ಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನು
ನಾವೀಗಾಗಲೇ ನಾಶ ಮಾಡಿದ್ದೀವಿ. ಇನ್ನೂ ಸಾಕಷ್ಟು ಸ್ಥಾವರಗಳನ್ನು ಗುರುತಿಸಲಾಗಿದೆ. ಅಲ್ಲಿನ ಆಯುಧಾಗಾರಗಳನ್ನು ನಾಶ ಮಾಡೋ ಕೆಲಸವನ್ನು ಕೈಗೆತ್ತಿಕೊಳ್ಳಲಾಗಿದೆ ಅಂತ ಕೂಡ ಇಸ್ರೇಲ್ ಸೇನಾ ಮುಖ್ಯಸ್ಥರು ಹೇಳಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡ್ತಲ್ಲ, ಅದೇ ಸಂದರ್ಭದಲ್ಲಿ ಹೆಜ್ಬುಲ್ಲಾ ಕೂಡ ಇಸ್ರೇಲ್ ಮೇಲೆ ಅದೇ ಥರದ ದಾಳಿಯೊಂದನ್ನು ಮಾಡಿ ಗೆಲಿಲಿ ಪ್ರಾಂತವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳೋದಕ್ಕೆ ಸಿದ್ಧತೆಗಳನ್ನು ನಡೆಸ್ತಾ ಇತ್ತು ಅನ್ನೋ ಮಾಹಿತಿಯನ್ನು ಕೂಡ IDF ಹೊರಹಾಕಿದೆ. ಗೆಳೆಯರೆ, ಗೆಲಿಲಿ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಲೆಬನಾನಿನ ಜೊತೆ ಗಡಿ ಹಂಚಿಕೊಳ್ಳುವ ಈ ಪ್ರದೇಶವನ್ನ ಹೆಜ್ಬುಲ್ಲಾಗಳು ಆಕ್ರಮಿಸಿಕೊಳ್ಳುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಒಂದ್ ಕಡೆ ಹಮಾಸ್ ಗಾಜಾ ಪಟ್ಟಿ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡಿ ಇಸ್ರೇಲ್ಗೆ ಶಾಕ್ ಕೊಡಬೇಕು. ಹಮಾಸ್ ಜೊತೆ ಇಸ್ರೇಲ್ ಎಂಗೇಜ್ ಆಗಿದ್ದ ಸಮಯದಲ್ಲಿ ಲೆಬನಾನ್ನ ಗಡಿಯಲ್ಲಿ ಗೆಲಿಲಿಯನ್ನ ಹೆಜ್ಬುಲ್ಲಾ ಆಕ್ರಮಿಸಿಕೊಂಡು ಬಿಡಬೇಕು ಅನ್ನೋದು ಯೋಜನೆ ಆಗಿತ್ತು. ಅದಕ್ಕಾಗಿ ಸುಮಾರು 2400 ಮಂದಿ ಹೆಜ್ಬುಲ್ಲಾದ ರದ್ವಾನ್ ಪಡೆಯ ಉಗ್ರರು ಹಾಗೂ ಪ್ಯಾಲೆಸ್ತೀನ್ ಇಸ್ಲಾಮಿಕ್ ಜಿಹಾದ್ ಗುಂಪಿಗೆ ಸೇರಿದ ಸುಮಾರು 500 ಮಂದಿ ಭಯೋತ್ಪಾದಕರಿಗೆ ತರಬೇತಿಯನ್ನು ಕೊಡಲಾಗಿತ್ತು. ಅವರನ್ನು ಕರ್ಕೊಂಡು ಬಂದು ಇಸ್ರೇಲ್ನ ಗಡಿಯಲ್ಲಿ ನಿಲ್ಲಿಸಲಾಗಿತ್ತು. ಆದರೆ ಇಸ್ರೇಲಿನ ಬೇಹುಗಾರಿಕಾ ಏಜೆನ್ಸಿಗಳು ಕೊಟ್ಟ ಮಾಹಿತಿಯಂತೆ ಉತ್ತರ ಭಾಗದಲ್ಲಿ ಅಂದರೆ ಲೆಬನಾನ್ನ ಗಡಿಯಲ್ಲಿ ಬಿಗಿ ಭದ್ರತೆಗಳನ್ನು ಕೈಗೊಳ್ಳಲಾಯಿತು. ಹೀಗಾಗಿ ಅವರ ಆಟಾಟೋಪಗಳಲ್ಲಿ ನಡೀಲಿಲ್ಲ. ಅದರ ಬೆನ್ನಲ್ಲೇ ಇಸ್ರೇಲಿ ಕಮಾಂಡೋಗಳು ಲೆಬನಾನ್ಗೆ ನುಗ್ಗಿದ್ರು ಮತ್ತು ದಾಳಿಗೆ ಸಿದ್ಧವಾಗಿದ್ದ ಈ ಪಡೆಗಳನ್ನು ಹಿಮ್ಮೆಟ್ಟಿಸುವ ಕೆಲಸ ನಡೀತು ಅಂತ IDF ಹೇಳ್ಕೊಂಡಿದೆ. ಇನ್ನು ಹಾಗೆ ಇಲ್ಲಿ ಹಮಾಸ್ ಪಡೆಗಳಿಗಿಂತ ಹೆಜ್ಬುಲ್ಲಾ ಸ್ಟ್ರಾಂಗ್ ಅನ್ನೋದನ್ನ ಒಪ್ಪಿಕೊಂಡಿರುವ IDF ಲೆಬನಾನಿನ ಹೆಜ್ಬುಲ್ಲಾಗಳ ಬಳಿ ಬಲಿಷ್ಠ ಮಿಸೈಲುಗಳು, ರಾಕೆಟ್ಗಳು ಹಾಗೂ ಸಾಕಷ್ಟು ಆಯುಧಗಳ ದಾಸ್ತಾನಿದೆ ಅನ್ನೋದನ್ನು ಕೂಡ ಬಹಿರಂಗಪಡಿಸಿದೆ. ಹೆಜ್ಬುಲ್ಲಾಗಳು ಸಾಕಷ್ಟು ವರ್ಷಗಳಿಂದ ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿನೇ ಇಸ್ರೇಲ್ ಗಾಜಾದ ಜೊತೆಗೆ ಎಂಗೇಜ್ ಆಗಿರುವಾಗ ನೇರವಾಗಿ ಲೆಬನಾನ್ ಮೇಲೆ ಕೂಡ ದಾಳಿ ಮಾಡಿ 2 ಫ್ರಂಟ್ ವಾರ್ ಮಾಡೋದಕ್ಕೆ ಹೋಗಲಿಲ್ಲ. ಬದಲಿಗೆ ಇಸ್ರೇಲಿ ಕಮಾಂಡೋ ಪಡೆ ಹಾಗೂ ಬೇಹುಗಾರರು ಲೆಬನಾನಿನ ದಕ್ಷಿಣ ಭಾಗದಲ್ಲಿ ಕಾರ್ಯಪ್ರವೃತ್ತರಾದರು. ಅವರು ಹೆಜ್ಬುಲ್ಲಾದ ಬಂಕರ್ಗಳು, ಟನಲ್ ನೆಟ್ವರ್ಕ್ಗಳನ್ನ ಗುರಿಯಾಗಿಸಿಕೊಂಡು ಕೋವರ್ಟ್ ಆಪರೇಷನ್ ಮಾಡ್ತಾ ಹೋದ್ರು. ಗಾಜಾದಲ್ಲಿನ ಹಮಾಸ್ ಟನಲ್ ನೆಟ್ವರ್ಕ್ಗಳ ಮೂಲಕ ಇಸ್ರೇಲ್ ಅನ್ನ ಕಾಡಿದ್ದ ರೀತಿ ಹೇಗಿತ್ತು ಅನ್ನೋದು ಗೊತ್ತಿತ್ತಲ್ಲ. ಹೀಗಾಗಿ ಹೆಜ್ಬುಲ್ಲಾ ನೆಟ್ವರ್ಕ್ಗಳನ್ನ ನಾಶ ಮಾಡುವ ಕೆಲಸಕ್ಕೆ ಇಸ್ರೇಲಿ ಪಡೆಗಳು ಮುಂದಾದವು. ಲೆಬನಾನ್ ಭಾಗದಲ್ಲಿನ ಸಾಕಷ್ಟು ಟನಲ್ಗಳನ್ನು ಹುಡುಕುವ ಕೆಲಸ ನಡೀತು ಮತ್ತು ಅಲ್ಲಿ ಜೋಡಿಸಿಟ್ಟಿದ್ದ ಆಯುಧಗಳನ್ನು ಕೂಡ ನಾಶ ಮಾಡಲಾಯಿತು ಅಂತ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ನ ಮುಖ್ಯಸ್ಥರು ಹೇಳಿದ್ದಾರೆ. ಜೊತೆಗೆ ಲೆಬನಾನ್ ನಲ್ಲಿ ವಶಪಡಿಸಿಕೊಂಡಿರುವ ಆಯುಧಗಳನ್ನು ಕೂಡ ಇಸ್ರೇಲ್ ಮಾಧ್ಯಮಗಳ ಮುಂದೆ ಪ್ರದರ್ಶಿಸಿದೆ. ಅಲ್ಲಿನ ಟನಲ್ ವಿಡಿಯೋಗಳನ್ನು ಕೂಡ ಇಸ್ರೇಲ್ ಬಿಡುಗಡೆ ಮಾಡಿದೆ. ಅವರ ಬಳಿ ಅಪಾರ ಪ್ರಮಾಣದ ಆಯುಧಗಳಿವೆ, ರಾಕೆಟ್ಗಳಿವೆ, ಮಿಸೈಲ್ಗಳಿವೆ. ಅವೆಲ್ಲವನ್ನ ಇಸ್ರೇಲ್ ವಿರುದ್ಧ ಬಳಕೆ ಮಾಡೋದಕ್ಕೆ ಅಂತಲೇ ಅವರು ಸಿದ್ಧಪಡಿಸಿಟ್ಟುಕೊಂಡಿದ್ದಾರೆ. ಹೆಜ್ಬುಲ್ಲಾ ನೆಟ್ವರ್ಕ್ ಅನ್ನ, ಅವರ ಆಯುಧಾಗಾರವನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಅವರನ್ನ ನಮ್ಮ ಗಡಿಗಳಿಗೆ ಸಮೀಪ ಇರದಂತೆ ನೋಡ್ಕೋತೀವಿ. ಲೆಬನಾನ್ನ ದಕ್ಷಿಣ ಭಾಗ ಅಂದ್ರೆ ಇಸ್ರೇಲಿನ ಉತ್ತರ ಗಡಿಯ ಸಮೀಪ ಇರುವ ಹೆಜ್ಬುಲ್ಲಾ ನೆಲೆಗಳನ್ನ ನಾಶ ಮಾಡೋದು ಮತ್ತು ಹೆಜ್ಬುಲ್ಲಾಗಳನ್ನು ಅಲ್ಲಿಂದ ದೂರ ಕಳುಹಿಸೋದು ಸದ್ಯಕ್ಕೆ ನಮ್ಮ ಗುರಿ ಅಂತ IDF ಹೇಳ್ಕೊಂಡಿದೆ. ಈಗಾಗಲೇ ಈ ಭಾಗದಲ್ಲಿ ಹೆಜ್ಬುಲ್ಲಾ ದಾಳಿಯ ಕಾರಣದಿಂದ ಇಸ್ರೇಲಿನ ಉತ್ತರ ಭಾಗದಲ್ಲಿನ ನಾಗರಿಕರನ್ನ ಅಲ್ಲಿಂದ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿತ್ತು. ಈಗ ಅವರನ್ನ ಮತ್ತೆ ಅವರವರ ಊರುಗಳಿಗೆ ಕರೆತಂದು ಸುರಕ್ಷಿತವಾಗಿ ನೆಲೆಗೊಳಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಅದು ಸಾಧ್ಯ ಆಗಬೇಕು ಅಂದ್ರೆ ಹೆಜ್ಬುಲ್ಲಾಗಳನ್ನ ಲೆಬನಾನ್ ದಕ್ಷಿಣದ ಗಡಿಯಿಂದ ದೂರ ತಳ್ಳಬೇಕಿದೆ. ಇಸ್ರೇಲ್ ಹಾಗೂ ಹೆಜ್ಬುಲ್ಲಾಗಳ ನಡುವೆ ನಾವೊಂದು ಬಫರ್ ಝೋನ್ ಅನ್ನ ನಿರ್ಮಾಣ ಮಾಡ್ಕೋಬೇಕಾದ ಅಗತ್ಯ ಇದೆ. ಹೀಗಾಗಿ ಲೆಬನಾನ್ ದಕ್ಷಿಣ ಭಾಗದಲ್ಲಿ ಸೇನಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಅಂತ ಇಸ್ರೇಲ್ ತನ್ನ ಕಾರ್ಯಾಚರಣೆಗೆ ಸಮರ್ಥನೆಯನ್ನ ಕೊಟ್ಟುಕೊಂಡಿದೆ. ಈ ಮೂಲಕ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ಒಂದಷ್ಟು ಭೂಭಾಗವನ್ನ ನಾವೀ ಬಾರಿ ಆಕ್ರಮಿಸಿಕೊಂಡು ಕೂತ್ಕೋತೀವಿ ಅನ್ನೋ ಸಂದೇಶವನ್ನು ಕೂಡ ಇಸ್ರೇಲ್ ಇಲ್ಲಿ ನೇರವಾಗಿ ಕೊಡ್ತಾ ಇದೆ. ಗೆಳೆಯರೆ, ಈ ಹಿಂದೆ ಕೂಡ ಇಸ್ರೇಲ್ ತನ್ನ ಉತ್ತರ ಭಾಗದಲ್ಲಿ ದಾಳಿ ನಡೆಯದ ಹಾಗೆ ನೋಡ್ಕೋಬೇಕು ಅಂತಲೇ ಆಪರೇಷನ್ ಲಿತಾನಿಯನ್ನ 1978ರಲ್ಲಿ ಕೈಗೊಂಡಿತ್ತು. ಇಲ್ಲಿ ಲೆಬನಾನಿನ ದಕ್ಷಿಣ ಭಾಗದಲ್ಲಿನ ಲಿತಾನಿ ನದಿಯವರೆಗಿನ ಭೂಪ್ರದೇಶವನ್ನ ಇಸ್ರೇಲ್ ಆಕ್ರಮಿಸಿಕೊಂಡಿತ್ತು. ಅವತ್ತು ಇಸ್ರೇಲಿನ ಜೊತೆ ದಕ್ಷಿಣ ಲೆಬನಾನಿನ ಕ್ರೈಸ್ತ ಪಡೆಗಳು ಸೇರಿಕೊಂಡಿದ್ವು ಮತ್ತು ಅದು PLO ವಿರುದ್ಧ ನಡೆದ ಕಾರ್ಯಾಚರಣೆ ಆಗಿತ್ತು. ಅದರಲ್ಲಿ ಇಸ್ರೇಲ್ ಯಶಸ್ಸನ್ನು ಪಡ್ಕೊಳ್ತು. ಆದರೆ ವಿಶ್ವಸಂಸ್ಥೆಯ ಮಧ್ಯಪ್ರವೇಶದ ಕಾರಣಕ್ಕೆ ಇಸ್ರೇಲ್ ತನ್ನ ಪಡೆಗಳನ್ನು ಹಿಂದಕ್ಕೆ ಕರೆಸ್ಕೋಬೇಕಾಯಿತು ಮತ್ತು ಇಸ್ರೇಲಿನ ಈ ಕಾರ್ಯಾಚರಣೆಯ ಫಲಶ್ರುತಿ ಅಂದರೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳು ಹುಟ್ಟುಕೊಂಡಿತ್ತು. ಅದಾದ ನಂತರ 2006ರಲ್ಲಿ ಹೆಜ್ಬುಲ್ಲಾಗಳ ವಿರುದ್ಧ ಇಸ್ರೇಲ್ ಇಂಥದ್ದೇ ಇನ್ನೂ ಒಂದು ಆಪರೇಷನ್ ಕೈಗೆತ್ತಿಕೊಳ್ತು. ಆದರೆ ಆಗ ಕೂಡ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಸೇನೆ ಹಿಂದಕ್ಕೆ ಸರಿತು. ಆದರೆ ಈ ಎರಡೂ ಕಾರ್ಯಾಚರಣೆಗಳಲ್ಲೂ ಇಸ್ರೇಲ್ ಭಾರಿ ಪ್ರಮಾಣದ ನಷ್ಟಕ್ಕೆ ತುತ್ತಾಗಬೇಕಾಯಿತು. ಈಗ ಲೆಬನಾನಿನ ದಕ್ಷಿಣ ಭಾಗವನ್ನ ಮತ್ತೆ ಇಸ್ರೇಲ್ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ಆದರೆ ಈ ಬಾರಿ ಇಸ್ರೇಲ್ ಬರೀ ಹೆಜ್ಬುಲ್ಲಾಗಳನ್ನ ಮಾತ್ರ ಗುರಿಯಾಗಿಸ್ಕೊಂಡು ಹಾಗೆ ಕಾಣ್ತಾ ಇಲ್ಲ.
ಇರಾನ್ ಮೇಲೆ ಕೂಡ ಇಸ್ರೇಲ್ ಕಣ್ಣಿಟ್ಟಿದೆ. ಅದಕ್ಕೆ ಬೇಕಾದ ಅಂತಾರಾಷ್ಟ್ರೀಯ ಸಮುದಾಯ ಅಂದ್ರೆ ಅಮೆರಿಕ ಹಾಗೂ ಮಿತ್ರಕೂಟಗಳ ನೆರವನ್ನ ಇಸ್ರೇಲ್ ಒಗ್ಗೂಡಿಸಿಕೊಳ್ಳುವ ಪ್ರಯತ್ನದಲ್ಲಿದೆ. ಹಾಗೇನಾದರೂ ಆಗಿಬಿಟ್ರೆ ಈ ಬಾರಿ ಲೆಬನಾನ್ನ ಹೆಸರಲ್ಲಿ ಇಸ್ರೇಲ್ ಇರಾನ್ನ ಮೇಲೆ ಬೀಳುತ್ತೆ. ಅದು ಮಧ್ಯಪ್ರಾಚ್ಯವನ್ನ ಮತ್ತೊಂದು ಯುದ್ಧಕ್ಕೆ ತಳ್ಳೋದರಲ್ಲಿ ಅನುಮಾನ ಇಲ್ಲ. ಇಲ್ಲಿ ಅಮೆರಿಕಾದಲ್ಲಿ ನವೆಂಬರಲ್ಲಿ ಚುನಾವಣೆಗಳು ನಡೀಬೇಕು. ಡೆಮೊಕ್ರೆಟಿಕ್ಕರಿಗೆ ಕೂಡ ಈ ಸಂಘರ್ಷ ಈಗ ತುಂಬಾನೇ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಹಾಗೂ ಇರಾನ್ ಸಂಘರ್ಷವನ್ನ ಇಬ್ಬರು ಸ್ಕೂಲ್ ಮಕ್ಕಳು ಕಿತ್ತಾಡ್ಕೊಳ್ತಾ ಇರುವ ಹಾಗಿದೆ ಅಂತ ಬೇರೆ ಕರೆದಿದ್ದಾರೆ. ಆತ ನಾಳೆಯಿಂದ ನಾನಿದ್ದಿದ್ರೆ ಇದು ಹಿಂಗಾಗ್ತಾ ಇತ್ತಾ ಅಂತ ಶುರು ಮಾಡ್ತಾ ಹೋಗ್ತಾರೆ. ಇದು ಡೆಮೊಕ್ರೆಟಿಕ್ಕರನ್ನ ಇಸ್ರೇಲ್ ನೆರವಿಗೆ ಖಂಡಿತ ತಳ್ಳುತ್ತೆ. ಇನ್ನು ಇಲ್ಲಿ ಇರಾನ್ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ನಡೆಸಿರೋದನ್ನ ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ತೀವ್ರವಾಗಿ ಖಂಡಿಸಿದ್ದಾರೆ ಮತ್ತು ಇರಾನ್ ದೊಡ್ಡ ತಪ್ಪನ್ನ ಮಾಡಿಕೊಂಡಿದೆ, ಅದಕ್ಕೆ ತಕ್ಕ ಬೆಲೆಯನ್ನ ಅವರು ತೆರಬೇಕಾಗತ್ತೆ ಅಂತ ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ಹೇಳಿದ್ದಾರೆ. ಈ ಮಧ್ಯೆ ಅಮೆರಿಕದ ಮಾಧ್ಯಮವೊಂದು ಇಸ್ರೇಲ್ ಇರಾನಿನ ತೈಲಾಗಾರಗಳನ್ನ, ತೈಲಬಾವಿಗಳನ್ನ ಮತ್ತು ತೈಲ ಸಂಸ್ಕರಣಾ ಘಟಕಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಲಿದೆ ಅಂತ ವರದಿ ಮಾಡಿದೆ. ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ಅದು ಇರಾನಿನ ಆರ್ಥಿಕತೆಯ ಮೇಲೆ ದೊಡ್ಡ ಹೊಡೆತವನ್ನ ಕೊಡುತ್ತೆ. ಜೊತೆಗೆ ಇಡೀ ಮಧ್ಯಪ್ರಾಚ್ಯವನ್ನ ಅದು ಯುದ್ಧದ ಬಿಸಿಗೆ ತಳ್ಳಿದ ಹಾಗಾಗತ್ತೆ. ಗೆಳೆಯರೆ, ಇಲ್ಲಿ ಯುದ್ಧ ಇಸ್ರೇಲ್ ಮತ್ತು ಇರಾನ್ನ ನಡುವೆ. ಅಲ್ಲಿ ಇಸ್ರೇಲ್ನ ನೆರವಿಗೆ ಅಮೆರಿಕ ಸೇರಿದ ಹಾಗೆ ಸಾಕಷ್ಟು ಮಿತ್ರ ಪಡೆಗಳು ನಿಂತಿರೋದ್ರಿಂದ ಈ ಸಂಘರ್ಷದಲ್ಲಿ ಕೂಡ ಇಸ್ರೇಲ್ ಮೇಲುಗೈಯನ್ನ ಸಾಧಿಸಬಹುದು. ಆದ್ರೆ ಈ ಯುದ್ಧ ಇಡೀ ಜಗತ್ತನ್ನ ಬೆಲೆ ಏರಿಕೆಯ ಬಿಸಿಗಂತೂ ತಳ್ಳತ್ತೆ. ಈಗಾಗಲೇ ಇರಾನ್ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ಮಾಡಿದ ಬೆನ್ನಲ್ಲೇ ಕಚ್ಚಾ ತೈಲದ ಬೆಲೆಯಲ್ಲಿ 5% ಏರಿಕೆ ಉಂಟಾಗಿದೆ. ಮಧ್ಯಪ್ರಾಚ್ಯ ಯುದ್ಧ ಸದೃಶವಾದ್ರೆ ಸೌದಿ ಅರೇಬಿಯಾ, UAE, ಕುವೈತ್, ಇರಾಕ್ ಸೇರಿದ ಹಾಗೆ ಈ ಭಾಗದ ನಾನಾ ದೇಶಗಳಿಂದ ಜಗತ್ತಿಗೆ ತಲುಪುವ ಕಚ್ಚಾ ತೈಲದ ಸರಬರಾಜು ಮಾರ್ಗಗಳೇನಿವೆ ಅವು ಆತಂಕಕ್ಕೀಡಾಗುತ್ತವೆ. ಜೊತೆಗೆ ಇರಾನ್ ಮತ್ತು ಇಸ್ರೇಲ್ನ ಸಂಘರ್ಷ ಆರಂಭ ಆದ ಕೂಡಲೇ ಯಮನ್ನಲ್ಲಿನ ಹೌತಿಗಳು ಕೆಂಪು ಸಮುದ್ರದ ಮೇಲೆ ನಿರಂತರ ದಾಳಿಯನ್ನ ಆರಂಭ ಮಾಡ್ತಾರೆ. ಹೀಗಾಗಿ ಕೆಂಪು ಸಮುದ್ರದ ವ್ಯಾಪಾರಿ ಮಾರ್ಗ ಕೂಡ ಇಲ್ಲಿ ಆತಂಕಕ್ಕೀಡಾಗುತ್ತೆ. ವ್ಯಾಪಾರಿ ಹಡಗುಗಳು ಕೆಂಪು ಸಮುದ್ರದ ಮಾರ್ಗವನ್ನ ಬಿಟ್ಟು ಆಫ್ರಿಕಾನ ಸುತ್ತ ಹಾಕೊಂಡು ಬರಬೇಕಾದ ಪರಿಸ್ಥಿತಿ ನಿರ್ಮಾಣ ಆದ್ರೆ ಜಗತ್ತಿನ ನಾನಾ ದೇಶಗಳಲ್ಲಿ ಎಲ್ಲ ವಸ್ತುಗಳ ಬೆಲೆ ಏರಿಕೆಗೆ ಇದು ಕಾರಣ ಆಗುತ್ತೆ ಮತ್ತು ಜಗತ್ತನ್ನ ಮತ್ತೊಂದು ಸುತ್ತಿನ ಆರ್ಥಿಕ ಸಂಕಷ್ಟಕ್ಕೆ ಕೂಡ ಈ ಸಂಘರ್ಷ ತಳ್ಳುತ್ತೆ. ಇದು ಗೆಳೆಯರೆ ಇಸ್ರೇಲ್, ಲೆಬನಾನ್, ಇರಾನ್ ಸಂಘರ್ಷದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.